ಅಂತ ಒಂದು ಮನಸ್ಸಿನಲ್ಲಿ ವಿಷಯ ಬಂತು. ಮೊದಲನೇ ಟೀಮು ತುಂಬ ಬ್ಯೂಟಿಫುಲ್ ಆಗಿ ಅವ್ರ ಜೊತೆ ಮಿಂಗಲ್ ಆಗಿದ್ದೀವಿ. ಟೀಚರ್ಸ್ಗಳು ತುಂಬ ಪರಿಶ್ರಮ ಪಟ್ಟಿದ್ದಾರೆ. ತುಂಬ ಬದಲಾವಣೆ ಕಾಣಿಸ್ತು ಮಕ್ಕಳಲ್ಲಿ. ಮಾತಾಡೋಕ್ಕೆ ಆಗಲ್ಲ ಅಂತ ಸರ್ಟಿಫೈಡ್ ಇದ್ದವರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರು ತುಂಬ ಪೂರ್ ಅಂತ ಇವರು ಹಂಗಿಸ್ತವ್ರು. ಈ ಮಗು ಪ್ರಾಬ್ಲಮ್ ಇದೆ, ಇನ್ನೊಂದಿದೆ, ಆ ಮಗು ಮಾತಾಡೋಕ್ಕೆ ಬರಲ್ಲ, ನಾಲೆಡ್ಜ್ ಇಲ್ಲ ಅಂತ ಹಂಗಿಸ್ತವ್ರು ಬಾಯಿ ಮೇಲೆ ಬೆರಳಿಟ್ಕೊಂಡಿದ್ದಾರೆ ಈ ಸ್ಪಿರಿಚುವಲ್ ಲೈಫಲ್ಲಿ. ಯಾಕಂದ್ರೆ ಟೀಚರ್ಸ್ ಬಗ್ಗೆ ನಾನು ತುಂಬ ಗೌರವ ಇದೆ. ಎಷ್ಟೋ ಮಕ್ಕಳು ಈ ಕೂತಿದ್ದಾರೆ ಅನ್ನೋದೇ ಗ್ರೇಟು. ತುಂಬ ಪ್ರೌಡ್ ಅನಿಸುತ್ತೆ ನಮಗೆ. ಮತ್ತು ನೀವು ನಮ್ಮ ಸಂಸ್ಥೆ ಮೇಲೆ ಇಟ್ಟಿರೋ ಟ್ರಸ್ಟ್ ತುಂಬ ಖುಷಿ ಇದೆ. ರೆಸ್ಪೆಕ್ಟ್ ನಾವು ಪೂರ್ತಿ ಅವ್ರಿಗೆ ಒಂದು ಗ್ರ್ಯಾಜುಯೇಷನ್ ಡೇಯಲ್ಲಿ ರೆಸ್ಪೆಕ್ಟ್ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಇಷ್ಟೆಲ್ಲ ಟೈಮ್ ಹಾಗೆ ಬಂದಿದ್ದಕ್ಕೆ ಚಿಕ್ಕ ಭಾಷಣ ಮುಗಿಸ್ತಾ ಇದ್ದೀನಿ. ಮಾಡಲು ಇಲ್ಲಿ ಭಾರಿ ಕಷ್ಟಪಟ್ಟು ಸೇರಿಸ್ಬೇಕಾದ್ರೆ ಸೇರಿಸಿದ್ದಾರೆ. ಅವ್ರ ಅಮ್ಮ ಸ್ಪೆಷಲ್ ಎಜುಕೇಟರ್ ಆಲ್ಸೋ. ತುಂಬ ಖುಷಿ ಇದೆ. ಟ್ರಸ್ಟ್ ಮಾಡಿ ನಮ್ಮ ಹತ್ರ ಬಂದಿದ್ದಾರೆ ಸಂಸ್ಥೆಗೆ ಅಂತ. ಥ್ಯಾಂಕ್ ಯು ಸರ್. ನಾವು ಭಾಳ ದಿನದ ಹಿಂದೆ ಸಾರ್ನ ಮೀಟ್ ಮಾಡಿದಾಗ ಭುವನೇಶ್ ಸ್ವಲ್ಪ ದೊಡ್ಡ ಹುಡುಗ ತಗೊಳಕ್ಕೆ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರು. ಆಮೇಲೆ ಅವನ್ನ ಸೇರಿಸ್ಕೊಂಡ್ಮೇಲೆ ಭಾಳ ಇಂಪ್ರೂವ್ಮೆಂಟ್ ಆಗಿದೆ. ಅವ್ನು NIOS ಸ್ಟ್ರೀಮಲ್ಲಿದ್ದ, NIOS ಸೇರಿಸ್ಬೇಕು ಅಂತ ಸರ್ನ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವ್ರು ಭರವಸೆ ಕೊಟ್ಟಂಗೆ ಆರಂಭಿಸಿ ಈ ಗಾರ್ಜಿಯನ್ನ ಚಾಂಪಿಯನ್ಸ್ನ ಭಾಳ ಕಷ್ಟಪಟ್ಟು ಟೀಚರ್ಸ್ ಎಲ್ಲ ಭಾಳ ಎಫರ್ಟ್ ಹಾಕಿ ಈ ಮಟ್ಟಕ್ಕೆ ತಂದಿದ್ದಾರೆ ಅಂದರೆ ಭಾಳ ಸಂತೋಷ ಆಗ್ತಾ ಇದೆ. ಎಷ್ಟೊಂದು ವಿಭಿನ್ನವಾದ ಗೇಮ್ ಆಡಿಸ್ತಾರೆ. ಇದರಿಂದ ಮೈಂಡ್ ಸ್ವಲ್ಪ ಅವ್ರಿಗೆ ಚುರುಕ ಆಗಿದ್ರೆ ಯಾವುದೇ ಒಂದು ನಮ್ಗೊಂದು ಸಂದೇಹ ಇರಲ್ಲ. ಮಕ್ಕಳು ಯಾವಾಗ ಖುಷಿಯಾಗಿ ಆಡೋದು ನೋಡಿದ್ರೇ ಭಾಳ ಸಂತೋಷ ಆಗುತ್ತೆ. ಮೊದಲೆಲ್ಲ ಮನೇಲೆಲ್ಲ ಸ್ವಲ್ಪ ಮೂಡಿಯಾಗಿರೋದು ಎಲ್ಲ ಬಿಟ್ಬಿಟ್ಟು ಇವಾಗ ನಮ್ಮನ್ನ ಸಂತೋಷವಾಗಿರ್ಸೋಕೆ ಟ್ರೈ ಮಾಡ್ತಾರೆ. ಸೊ ಅದೊಂದು ಭಾಳ ಮಹತ್ವವಾದ ಒಂದು ಬೆಳವಣಿಗೆ ಅಂತ ಹೇಳ್ಬೋದು. ಸ್ಕೂಲ್ ಮೊದಲು ಇದು ಮುಂಚೆ ಹೋಗ್ತೀರ ಸ್ಕೂಲ್ಗೆ, ಅವನು ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳ್ತಾ ಇದ್ದ. ಈಗ ಸ್ಕೂಲ್ಗೆ ಅವನೇ ರೆಡಿ ಆಗಿರ್ತಾನೆ. ಅವ್ರ ಅಪ್ಪ ಬರೋಕ್ಕೂ ಮುಂಚೆನೆ ಹೆಲ್ಮೆಟ್ ಎತ್ಕೊಂಡು ಬ್ಯಾಗಲ್ಲಿ ಆಚಾರ ಇದೆ. ಇನ್ನೂ ಮುಂದಿನ ದಿನಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಬೇಕು. ಕಾಂಟ್ಯಾಕ್ಟ್ ಕೂಡ ಇರಲ್ಲ. ಅವರು ಯಾರನ್ನೂ ತಲೆ ನೋಡಿ ಮಾತಾಡಿ ಇದು ಮಾಡಿ ಏನು ಮಾಡ್ತಾರಲ್ಲ. ಆದರೆ ಇವತ್ತು ಎಷ್ಟು ಮಟ್ಟಿಗೆ ನವೀನ್ ಸರ್ ಅವಳನ್ನ ತಯಾರು ಮಾಡಿದ್ದಾರೆ ಅಂದರೆ ನಮಗೆ ಉತ್ತರ ಕೊಡ್ತಾಳೆ. ದಿಸ್ ಇಸ್ ಮೈ ಬ್ಯಾಕ್ ಆನ್ಸರ್. ಅಷ್ಟು ಮಟ್ಟಿಗೆ ಇದಾಗಿದ್ದಾಳೆ. ಸೊ ನನಗೆ ನಿಜ ತುಂಬ ಹೆಮ್ಮೆ ಇದೆ. ತುಂಬ ಕಷ್ಟಪಟ್ಟಿದ್ದೀನಿ ಸ್ಕೂಲ್ನ ಹುಡ್ಕೋದಕ್ಕೆ ಎಲ್ಲ. ಸೊ ನಂದೊಂದು ರೈಟ್ ಪ್ಲೇಸ್ ಇವತ್ತು ಸಿಕ್ಕಿದೆ. ನಾನು ಮಾಡೋದು ತುಂಬ ಚೆನ್ನಾಗಾಗಿದ್ದಾಳೆ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸ್ಪಿರಿಚುವಲ್ ಆಗಿ ಸ್ಪೆಷಲ್ ಸ್ಕೂಲ್ ನವೀನ್ ಕುಮಾರ್ ಸರ್ ಮತ್ತು ನಿಮ್ಮೆಲ್ಲ ಸ್ಟಾಫ್ಸು ಥ್ಯಾಂಕ್ ಯು ಸೋ ಮಚ್. ಅಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ನಿಮ್ಮ ಶಾಲೆ ಇಲ್ಲಿದೆ ಸರ್, ಎಷ್ಟಾಗಿ ಬೆಳೀಲಿ ಅಂತ ದೇವರಲ್ಲಿ ಸೂಪರ್ ಸ್ಟಾರ್ ಅವರೇ. ಸ್ಕೂಲ್ ಬರುವಾಗ ಒಳಗಡೆ ಬರೋಕ್ಕೆ ಬರಲಿಲ್ಲ. ಅವರು ಸ್ಟೇ ಮಾಡೋದು ತುಂಬಾನೇ ಕಷ್ಟ ಆಗಿತ್ತು. ಒಳಗಡೆ ಬರೋಕ್ಕೆ ಅವನಿಗೂ ಈಗ ಹೋಗ್ಬೇಕು ಅಂತ ಕುಣಿತಾ ಇರ್ತಾನೆ. ಅವರಪ್ಪ ಬೆಳಗ್ಗೆ ರೆಡಿ ಆದರೆ ಸಾಕು, ಬ್ಯಾಗ್ ಇಟ್ಕೊಂಡು ಫಸ್ಟು ಅವ್ನು ರೆಡಿ ಇರ್ತಾನೆ ಬೈಕ್ ಮೇಲೆ, ನಾನು ಹೋಗ್ಬೇಕು ಸ್ಕೂಲ್ಗೆ ಅಂತ ಹೇಳಿ. ಮತ್ತು ಅಲ್ಲಿ ಬರೋಕ್ಕೆ ಮುಂಚೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಎಲ್ಲ ತುಂಬಾ ಕಡಿಮೆ ಇತ್ತು. ಇಲ್ಲಿ ಬಂದಮೇಲೆ ಅಪ್ಪ ಅಮ್ಮ ಮೊದಲು ಏನೋ ಅಪ್ಪ ಅನ್ನೋದಿಲ್ಲ, ಅಮ್ಮ ಏನೂ ಬರ್ತಿದ್ದಿಲ್ಲ. ಈಗ ಎಲ್ಲರ ಹೆಸರು ಕೂಗಿ ಕರೀತಾನೆ, ಮಾಡ್ತಾನೆ. ಊಟದ್ದು ಸ್ವಲ್ಪ ತೊಂದರೆ ಇತ್ತು ಮುಂಚೆ. ಈಗೆಲ್ಲ ಅವ್ನ ಪಾಡಿಗೆ ಅವ್ನು ಊಟ ಮಾಡ್ತಾನೆ, ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ರೈಟಿಂಗ್ ಸ್ಕಿಲ್ ಆಗಲಿ ಮತ್ತು ಓದೋದು ಎಲ್ಲದರಲ್ಲೂ ಮುಂದೆ ಇದ್ದಾನೆ. ಅದೊಂದು ತುಂಬಾ ಖುಷಿ ಇದೆ. ಮತ್ತು ಟೀಚರ್ಸ್ಗೆಲ್ಲ ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ. ಮತ್ತು ಮನೆಯವರು ನಮ್ಗೆ ಹೇಗೆ ಆಗಲ್ಲ ಅಂತ ಅವ್ನ ಕಡೆಗೆ ಮಾತಾಡ್ತಾ ಇರ್ತಾನೆ ಅಷ್ಟೇ. ಆದರೂ ನಾವೇನಾದರೂ ಹೇಳ್ಕೊಟ್ರೆ ಅದನ್ನು ಬೇಗ ತಗೊಳ್ತಿದ್ದಿಲ್ಲ. ಬಟ್ ಇಲ್ಲಿ ಬಂದಾಗಿಂದ ಅದೆಲ್ಲ ಚೆನ್ನಾಗಿ ಮಾಡ್ತಿದ್ದಾನೆ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮಗೂ ಈಗ ಬಂದೇ 2 ವರ್ಷ ಕಂಪ್ಲೀಟ್ ಆಗಿದೆ ನಮ್ಮೊಂದು. ಈಗ ಬೇರೆಯವರೆಲ್ಲರೂ ನಮ್ಮ ರಿಲೇಟಿವ್ಸ್ ಎಲ್ಲ ನೋಡಿ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದ್ದಾನೆ ಅವನು. ಇದೇ ಥರ ಅಲ್ಲೇ ಸ್ಕೂಲ್ಗೆ ಹಾಕಿ ನೀವು ಅಲ್ಲೇ ಕಂಟಿನ್ಯೂ ಮಾಡಿ, ಮತ್ತು ಇನ್ನೂ ಚೆನ್ನಾಗಿ ಆಗ್ತಾನೆ ಅಂತಲೇ ಎಲ್ಲರಿಗೂ ರಿಸಲ್ಟ್ ಬರ್ತಾ ಇರೋದು. ಅವ್ನು ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಿದ್ದಾನೆ ಅಂತಲೇ ಹೇಳ್ತಾ ಇರೋದು. ಸೊ ಎಲ್ಲರೂ
ಸ್ವಲ್ಪ ಸಪೋರ್ಟ್ ಮಾಡಿ ಸರ್ಗೂ, ನಾವು ಸಪೋರ್ಟ್ ಮಾಡ್ತೀವಿ. ಇನ್ನು ಎಲ್ಲ ಟೀಚರ್ಸ್ಗೂ ಎಲ್ಲರಿಗೂ ವೇದ ಮ್ಯಾಮ್ ನಿಮಗೂ ತುಂಬ ಥ್ಯಾಂಕ್ ಯು ಮ್ಯಾಮ್. ನನ್ನ ಮಗ ಈ ಸ್ಕೂಲಿಗೆ ಸೇರಿದಾಗ ತುಂಬ ಸ್ಲೋ ಇದ್ದ, ತುಂಬ ಆ್ಯಕ್ಟಿವ್ ಇರಲಿಲ್ಲ. ಬಟ್ ಯಾವಾಗ ಈ ಸ್ಕೂಲಿಗೆ ಸೇರಿದ್ದು ಸ್ವಲ್ಪ ಆ್ಯಕ್ಟಿವ್ನೆಸ್ಸು, ಸ್ವಲ್ಪ ಇಂಪ್ರೂವ್ಮೆಂಟು, ಸ್ವಲ್ಪ ಟೀಚರ್ಸ್ ಪರಿಶ್ರಮದಿಂದ ಸ್ವಲ್ಪ ಸ್ಟಡೀಸಲ್ಲಿ ಇಂಪ್ರೂವ್ಮೆಂಟ್ ಕಾಣೋಕ್ಕೆ ಶುರು ಮಾಡಿದ್ವಿ ನಾವು. ಮನೇಲಂತೂ ಕೇಳಿದ ಆನ್ಸರ್ ಮಾಡ್ತಾನೆ, ಪೂರ್ಣವಾಗಿ ಆನ್ಸರ್ ಮಾಡ್ತಾನೆ. ಸ್ವಲ್ಪ ಆ್ಯಕ್ಟಿವ್ ಇನ್ನೂ ಬರಬೇಕು ಅಂತ ನಾನು ಇಚ್ಛೆ ಪಡ್ತಿದ್ದೀನಿ ಸರ್. ಅದು ಒಳ್ಳೆ ಸ್ಕೂಲಿಗೆ ಸೇರಿಸಿದ್ದೀವಿ ಸರ್. ನಾವಂತೂ ನಿಮ್ಮ ವರ್ಡ್ಸ್ನ ಮರೆಯೋದಕ್ಕಾಗಲ್ಲ ಸರ್, ನಿಮ್ಮ ಪರಿಶ್ರಮನ ಮರೆಯೋದಕ್ಕಾಗ್ತಾ ಇಲ್ಲ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಚೇತನ್ ಬಗ್ಗೆ ಹೇಳ್ಬೇಕಂದ್ರೆ ಈಸ್ ಅ ಬೆಸ್ಟ್ ಬಾಯ್ ಆ್ಯಕ್ಚುಲಿ ಫಾರ್ ಮಿ. ಗಾಡ್ಸ್ ಗಿಫ್ಟ್ ಅಂತ ಹೇಳ್ಬೋದು. ಹಾಗೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ವೆನ್ ಇವಾಗ ಸ್ವಲ್ಪ ಎಲ್ಲ ಡಿಸೈಡ್ ಮಾಡಿದೆ. ಸೊ 2 ವರ್ಷ ಇರಬೇಕಾದ್ರೆ ಐ ವಾಸ್ ನಾನು ಮನೆಗೆ ಇಲ್ಲ. ಈ ಜಂಪ್ ಬಂದು ಸೆಕೆಂಡ್ ಫ್ಲೋರಿಂದ ಬಿದ್ದು ಹಾಸ್ಪಿಟಲ್ ನಾನು ಮನೆಗೆ ಅವರು ಒಳ್ಳೆ ಕರ್ಕೊಂಡು ಹೋಗಿ ಪಕ್ಕದಲ್ಲಿ ಶಾಪು ಲೈಕ್ ಇವರು ಮೆಕ್ಯಾನಿಕ್ ಕರ್ಕೊಂಡು ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು. ಆ ವಿಷಯ ಗೊತ್ತಿರಲಿಲ್ಲ ನಮಗೆ. ಆಮೇಲೆ ಪರ್ಚೇಸ್ ಬಂದಮೇಲೆ ಬರೋದು ಹಾಸ್ಪಿಟಲ್ ಅಡ್ಮಿಟ್ ಆಗಿರೋ ವಿಷಯ ಅಂತ ಮನೆಯವರಿಗೆ ಗೊತ್ತಾಯಿತು. ನಾನು ಅಲ್ಲಿಂದ ಹೊರಬೇಕಾದ್ರೆ ನನಗೆ 2 ಆಪ್ಷನ್, ಒಂದೇ ಇದ್ದಿದ್ದು SR ನೋ ಅನ್ನೋ. ಯೂಶಲಾಗಿ SR ನೋ ಆಪ್ಷನ್ಸ್ ಬರುತ್ತೆ ಎಕ್ಸಾಮ್ಸ್. ನೀವು ಟೀಚರ್ಸ್ ಗೊತ್ತಿದೆ ನನಗೆ ಫೋನಲ್ಲಿ ಬರೋದು SR ನೋ ಅಂದರೆ ಮೀನಿಂಗ್ ಗೊತ್ತಾಯ್ತು, ಗೊತ್ತಿರೋದು ಐ ವಿಲ್ ನಾಟ್ ಎಕ್ಸ್ಪ್ಲೈನ್. ಫೋನ್ ನನಗೆ ಬರುತ್ತೆ SR ನೋ ಅಂತ ಮೆಸೇಜ್ ಬರುತ್ತೆ ಅಂತ ಕಾಯ್ತಾ ಬರ್ತಾ ಇದೆ. ಬಟ್ ಎಸ್ ಅಂತ ಬಂತು. ಓಕೆನಾ. ಸೊ ಅವಾಗ ಮತ್ತೆ ಈ ಥರ ಪ್ರಾಬ್ಲಮ್ ಆಗಿ ಸೆಕೆಂಡ್ ಇಯರ್ ಆದಾಗ ತನಕ ನನಗೆ ಅಬ್ಸರ್ವ್ ಮಾಡಿದ್ದೀನಿ ಅವ್ನು ಏನು ಎತ್ತ ಅಂತ. ಏನಾಯ್ತು ಅಂದರೆ ಲೈಕ್ ಅವ್ನ ಹೆಸರು ಹೇಳೋಕ್ಕೆ ಅವ್ನಿಗೆ ಗೊತ್ತಾಗ್ತಿರಲಿಲ್ಲ. ಅವ್ನು ನೀನು ಯಾರು ಅಂತ ಕೇಳಿದ್ರೆ ಅವ್ನು ಹೇಳಕ್ಕೆ ಬರ್ತಾರೆ. ನಾನು ಏನಂತ ಹೇಳಿದ್ರೆ ಅವ್ರು ಬರ್ತಾ ಇರಲಿಲ್ಲ. ಅವರಮ್ಮ ಯಾರು ಏನಂತ ಹೇಳಿದ್ರೆ ರಿಲೇಷನ್ಶಿಪ್ಸ್ ಕೇಳಿದ್ರೆ ಏನೂ ಅರ್ಥ ಆಗ್ತಿರಲಿಲ್ಲ. ಆವಾಗ ಅರ್ಥ ಆಯಿತು ಏನೋ ಆಟಿಸಮ್ ಪ್ರಾಬ್ಲಮ್ ಇದೆ. ನಾನಿರೋದೇ ಫಾರ್ಮಾ ಫಿಟ್ಟಲ್ಲಿ. ನಾನು ದಿನ 15 ಡಾಕ್ಟರ್ ನೋಡ್ತೀನಿ, ನೀವು ಡಾಕ್ಟರ್ಸ್ ನೋಡ್ತೀನಿ, ನಿಮ್ಮಾನ್ಸ್ ಹಾಸ್ಪಿಟಲ್ ಕವರ್ ಮಾಡ್ತೀನಿ, ಮೈಕ್ರೋನ್ ರಾಜು ಅಂತ ಹೇಳಿದ್ರೆ ಎಲ್ಲ ಡಾಕ್ಟರ್ ನೋಡ್ತೀನಿ. ಅವಾಗ ನನಗೆ ಆಲೋಚನೆ ಆಗಿದ್ದು ಇದೆಲ್ಲ ಸೈಕಲಾಜಿಕಲ್ ಪ್ರಾಬ್ಲಮ್ ಇದೆ, ನ್ಯೂರೋ ಪ್ರಾಬ್ಲಮ್ ಇದೆ ಅಂತ ಅಲ್ಲೆಲ್ಲ ಕರ್ಕೊಂಡು ಹೋಗಿದೆ. ಎಲ್ಲ ಡಾಕ್ಟರ್ ಹತ್ರ ಯೂಶಲಾಗಿ ಎಲ್ಲರೂ ಹೇಳ್ತಾರೆ ಏನಂತ ಹೇಳ್ತಾರೆ, ಲೈಕ್ ಪಕ್ಕದಲ್ಲಿರೋ ವಿಷಯ ಬಿಟ್ಕೊಂಡು ದೂರ ಹುಡ್ತಾರೆ ಅಂತ. ನಾನು ಇಲ್ಲಿಂದ ಮಲತಗ 15 ವರ್ಷದ ಮಲತಗಿದ್ದೀನಿ, ಕೆರೆ ಹತ್ರನೇ ಇರೋದು. ಆಮೇಲೆ ಬೈ ಗಾಡ್ ಗ್ರೇಸ್ ಏನೋ ಗೊತ್ತಿಲ್ಲ. ಅವಾಗ ಗೊತ್ತಾಯಿತು ಜಸ್ಟ್ ಈ ಥರ ಸ್ಪೆಷಲ್ ಲೈಫ್ ಇದೆ ಅಂತ ಗೊತ್ತಾಯಿತು. ಯಾವಾಗ ಕರ್ಕೊಂಡ್ಬಂದು ಸೇರಿಸಿದ್ನೋ ಆವಾಗಿಂದ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ಆ್ಯಕ್ಚುಲಿ ಫಸ್ಟ್ ಸ್ಟಾರ್ಟಿಂಗಿಂದ ಥೆರಪಿ ಮಾತ್ರ ಸೇರಿಸಿದ್ವಿ, ಆಮೇಲೆ ಸೇರಿಸಿದ್ರೆ ಈಗ ಈಸ್ ಇಂಪ್ರೂವ್ಡ್ ಲಾಟ್, ತುಂಬ ಇಂಪ್ರೂವ್ಮೆಂಟ್ ಇದೆ. ಅವನೇ ಕೆಲವು ವಿಷಯದಲ್ಲಿ ನಾನು ಟೀಚ್ ಮಾಡ್ತಾನೆ. ಫಸ್ಟೆಲ್ಲ ಬಂದ್ಬಿಟ್ಟು ಲೈಕ್ ಹೋಮ್ವರ್ಕ್ ಮಾಡೋ ಅಂತ ಹೇಳಿದ್ರೆ ಹತ್ರನೇ ಬರ್ತಾ ಇರಲ್ಲ. ಈಗ ಆಟೋಮೆಟಿಕಲಿ ಮನೆಗೆ ಬಂದರೆ ಫಸ್ಟ್ ಕೆಲಸ ಹೋಮ್ವರ್ಕ್ ಮುಗಿಸಿನೇ ಬೇರೆ ಕೆಲಸ ಕೊಡ್ತಾರೆ. ಸೊ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ಆ್ಯಕ್ಚುಲಿ ನಾವು ಹುಡುಗರು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೇಳ್ತಾರೆ, ನಿಮ್ಮ ಮಗನ ಹೆಂಗೆ ಹಾಕಿದ್ದಾರೆ. ಒಂದೇ ಸ್ಕೂಲ್ ಹಾಕಿದ್ದೀವಿ ಎಲ್ಲರೂ ಒಂದೇ ಸ್ಕೂಲ್, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಂದೇ ಸ್ಕೂಲ್. ಇವನು ಒಂದು ಸಪ್ರೇಟ್ ಬೇರೆ ಕಡೆ ಹಾಕಿದ್ದಾರೆ. ನಾನು ಹೇಳಿದೆ ಒಂದೇ ಹೇಳಿದೆ, ನನ್ನ ಮಗನ ಗುರುಗಳು ಸೇರಿಸಿದ್ರು. ವಿಶ್ರಾಂತಿ ಇದೆ ಹಾಗಾದರೆ ಋಷಿಮುನಿಗಳು ಮಕ್ಕಳನ್ನ ಹೆಂಗೆ ಯಾವ ಥರ ಟ್ರೀಟ್ ಮಾಡ್ತಿದ್ರು ಆ ಥರ ಸ್ಕೂಲ್ ಸೇರಿಸಿದ್ವಿ, ಅವನು ಮಾಡ್ತಿದ್ದಾರೆ ಅದೇ. ಸೊ ಹಾಗಾದರೆ ಲೈಕ್ ಈ ವಿಶ್ವವಿದ್ಯಾಲಯದಲ್ಲಿ ನೀವೆಲ್ಲ ಬೇರೆ ಥರ ಥಿಂಕ್ ಮಾಡಿಬಿಟ್ರೆ ಅದು ಯಾವ ಥರ ಲೈಕ್ ಟ್ರೀಟ್ಮೆಂಟ್ ಇದೆ. ಸೊ ಥ್ಯಾಂಕ್ಸ್ ಸರ್.